ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ 3-4 ಚಪಾತಿಯಲ್ಲಿ 1.5 ಇಂದ 2 kg ಆಗುವಷ್ಟು ಕೋವಾ ಕ್ರೀಮ್ ಬಳಸದೆ ಮರುಳಾಗಿರುವಂಥ ಈ ಕೇಕನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡೋದು ತುಂಬಾ ಸರಳ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು, ಏನು ಸಾಮಗ್ರಿ ಬೇಕಂತ ನೋಡೋಣ. ಮೊದಲಿಗೆ ನೋಡ್ರಿ, ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಚಪಾತಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಚಪಾತಿ ಇದೆ ಅದೇ ಚಪಾತಿಯನ್ನು ತಗೊಳ್ಳಿ. ಒಂದು ಬಂಧುಗಳೇ, ಈ ಚಪಾತಿ ನೋಡ್ರಿ, ಇದು ನಾವು ಲೆಫ್ಟ್ ಓವರ್ ಚಪಾತಿ. ಇದು ಅಂದರೆ ನಿನ್ನೆಯ ಚಪಾತಿ. ನೀವು ಮಾಡಬೇಕಂತಂದರೆ ಇವಾಗ ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಮಾಡ್ಬೋದು, ಇಲ್ಲ ಇವತ್ತು ಮಾಡಿದ್ದು ಮರುದಿವಸ ಕೂಡ ನೀವು ಮಾಡ್ಕೋಬಹುದು. ಆದರೆ ಅಮ್ಮ ನಾನು ಕೇಕ್ ಮಾಡ್ತೀನಿ, ನನಗೆ ಫ್ರೆಶ್ ಆಗಿರುವ ಚಪಾತಿ ಕೊಡು ಅಂತ ತಗೊಂಡು ಮಾಡಲಿಕ್ಕೆ ಹೋಗಬೇಡ್ರಿ, ಚೆನ್ನಾಗಾಗಲ್ಲ. ಇದನ್ನು ನಿನ್ನೆ ಅಂತ ಇರೋದು ಇಲ್ಲ ಬೆಳಿಗ್ಗೆ ಮಾಡಿ ಸಾಯಂಕಾಲ ನೀವು ರೆಡಿ ಮಾಡ್ಕೋಬಹುದು. ಇದನ್ನು ನೋಡ್ರಿ, ಇವಾಗ ಎಲ್ಲನೂ ನಾನು ಪೀಸ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ದಪ್ಪಗಿತ್ತು ನಿಮ್ಮ ಚಪಾತಿ ಅಂದ್ರೆ 3 ಚಪಾತಿ ಸಾಕಾಗತ್ತೆ. ನಂದು ತೆಳ್ಳಗಿರೋದ್ರಿಂದ ನಾ ಚಪಾತಿನ 6 ಚಪಾತಿ ತಗೋತೀನಿ ಬಂಧುಗಳೇ. ಇಲ್ಲಿ ನಾನು 4 ಚಪಾತಿಯನ್ನು ಪೀಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ತುಂಬ ತೆಳ್ಳಗಿದೆ ನಂದು, ಅದಕ್ಕೋಸ್ಕರ ನಾನು 6 ತಗೋತೀನಿ. ಈ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಂಡು ಬರೋಣ್ರಿ. ನೋಡ್ರಿ, ಮೊದಲಿಗೆ ನಾನು ಸ್ವಲ್ಪ ಒಂದೇ ಡೈರೆಕ್ಷನ್ ಇಲ್ಲರ ಆಮೇಲೆ ರಿವರ್ಸ್ ಬಸ್ಸಲ್ಲಿ ಮಾಡ್ಕೊಂಡೆ ರೀ. ನಂದೊಂದು ಸ್ವಲ್ಪ ಜಾಸ್ತಿನೇ ನುಣ್ಣಗಾಯ್ತು ರೀ. ಇದಕ್ಕಿಂತ ಸ್ವಲ್ಪ ತರಿಯಾಗಿ ಮಾಡ್ಕೋರಿ. ನೀವು ಸ್ವಲ್ಪ ಜಾಸ್ತಿ ನುಣ್ಣಗಾಯ್ತು ರೀ ನಂದಿದು. ಇನ್ನೊಂದು ಸ್ವಲ್ಪ ತರಿಯಾಗಿ ಮಾಡ್ಕೊರಿ, ಇನ್ನೂ ಮರಳಾಗಿ ಕಾಣುತ್ತೆ ರೀ ನಿಮಗೆ. ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊರಿ. ಇದನ್ನು ಒಂದು ತಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ ರೀ. ಈಗ ಅದ ಮಿಕ್ಸಿ ಜಾರ್ನೊಳಗೆ ಇನ್ನೂ 2 ಚಪಾತಿನ ಹಾಕೋತೀನಿ ರೀ. ನಾನು ಪೇಪರ್ ಅಷ್ಟು ತೆಳ್ಳಗಿರೋದ್ರಿಂದ ನಾನಿಲ್ಲಿ 6 ಚಪಾತಿ ತೊಗೊಂಡಿನಿ ರೀ. ನಿಮ್ಮ ದಪ್ಪ ಚಪಾತಿ 3 ತೊಗೊಂಡ್ರೆ ಸಾಕಾಗತ್ತೆ ರೀ. ಈಗ ಇದನ್ನು ನೋಡ್ರಿ ಪೀಸ್ ಮಾಡಿ ಹಾಕೋತೀನಿ ರೀ. ಸ್ವಲ್ಪ ದಪ್ಪ ಮಾಡ್ಕೊರಿ, ಏನು ಸಣ್ಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ. ಯಾಕಂದ್ರೆ ನಮ್ಮ ಚಪಾತಿ ಭಾಳ ಡೆಲಿಕೇಟ್ ಅದಾವ್ರೆ, ಹಾಗಾಗಿ ದಪ್ಪ ಮಾಡ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ರೀ. ನಾನು ದೊಡ್ಡ ಪೀಸ್ ಮಾಡಿ ಹಾಕೊಂಡಿನಿ ರೀ. ಇದು ಕೊಬ್ಬರಿ ನೋಡ್ರಿ, ಪೂರ್ತಿ ಡ್ರೈ ಇಲ್ರಿ, ಪೂರ್ತಿ ಫ್ರೆಶ್ ಇಲ್ರಿ, ನಡಮಧ್ಯ ಅಂತಾರೆ ನೋಡ್ರಿ, ಅಂಥ ಕೊಬ್ಬರಿ ತೊಗೊಂಡಿನಿ ರೀ. ಇದನ್ನ 2 ಹೊಳಕಿರಿ. ಒಂದು ಫುಲ್ಲು ತೆಂಗಿನಕಾಯಿ ಇರುತ್ತಲ್ರಿ, ಅದು 2 ಹೋಳು ಭಾಗ ಬರ್ತೈತಲ್ರಿ, ಆ 2 ಹೋಳನ್ನು ನಾನಿಲ್ಲಿ ತುರ್ಕೊಂಡಿನಿ ರೀ. ಅಂದ್ರೆ ಸ್ವಲ್ಪ ದೊಡ್ಡ ತೆಂಗಿನಕಾಯಿ ರೀ ಇದು. ಅರಸೀಕೆರೆಕಾಯಿ ಅಂತಾರಲ್ರಿ, ಆ ಅರಸೀಕೆರೆಕಾಯಿ ಅಂತದು 2 ಹೋಳು ಹಾಕೊಳಕತ್ತೀನಿ ರೀ ನಾನು. ಹಿಂಗೆ ನಡಮಧ್ಯೆ ಇರೋದನ್ನು ತೊಗೊಂಡ್ರೆ ನಮ್ಗೆ ಇದ್ರೊಳಗೆ ಎಣ್ಣೆ ಅಂಶ ಭಾಳ ಇರ್ತೈತ್ರಿ, ಭಾಳ ರುಚಿ ಆಗತ್ತೆ ರೀ ಇದು ಕೇಕ್. ಹಾಗಾಗಿ ನಾನು ನಡಮಧ್ಯೆ ಇರೋದನ್ನು ತೊಗೊಂಡೇನಿ ರೀ. ಈಗ ಇದನ್ನು ನೋಡ್ರಿ, ತರಿಯಾಗಿ ಇದನ್ನು ಮೊದಲಿಗೆ ಒಂದೇ ಡೈರೆಕ್ಷನ್ನಲ್ಲಿ, ನಂತರ ಸ್ವಲ್ಪ ರಿವರ್ಸ್ ಪಲ್ಸ್ನಲ್ಲಿ ಇದನ್ನು ತರಿಯಾಗಿ ಮಾಡಿಕೊಂಡು ಬಂದಿನಿ ರೀ. ನಿಮ್ಮ ಹತ್ರ ಇಂಥ ಕೊಬ್ಬರಿ ಇಲ್ಲ ಅಂದ್ರೆ ನೀವು ಗಿಟ್ಗಾ ಕೊಬ್ಬರಿ ಬರ್ತೈತಲ್ರಿ, ಅಂಗಡಿ ಕೊಬ್ಬರಿ, ಡ್ರೈ ಕೊಬ್ಬರಿ, ಅದನ್ನು ನೀವು ಪೌಡ್ರ್ ಹಾಕೋಬಹುದು. ಇಲ್ಲಂದ್ರೆ ರೆಡಿ ಕೋಕೋನಟ್ ಪೌಡ್ರ್ ಬರ್ತೈತಲ್ರಿ, ಅದನ್ನು ಕೂಡ ನೀವು ಹಾಕೋಬಹುದು. ಈಗ ಇದನ್ನು ಒಂದು ಪಾತ್ರೆ ಒಳಗೆ ಹಾಕೊಳಕತ್ತೀನಿ ರೀ. ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಹಾಕೋರಿ. ಈಗ ತಟ್ಟಿ ಒಳಗೆ ಮಿಕ್ಸ್ ಮಾಡ್ಕೊಳಕ ಅದು ಫುಲ್ ಆಗಿತ್ತು ನನ್ನ ತಟ್ಟಿ, ಹಾಗಾಗಿ ನಾವು ಮಿಕ್ಸ್ ಮಾಡ್ಕೊಂಡಿಲ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾಕಂದ್ರೆ ನಾವು ಕೊಬ್ಬರಿ ಅದೆಲ್ಲ ಹಾಕಿದ್ದಿತ್ತಲ್ರಿ, ಫಸ್ಟಿಗೆ ಕೊಬ್ಬರಿ ಹಾಕಿಲ್ರಿ, ನಾವು ಮೊದಲೇ ಎಣ್ಣೆದ್ರ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿವಲ್ರಿ, ಹಾಗಾಗಿ. ಈಗ ಇದಕ್ಕೆ ಗ್ಯಾಸ್ ಹಚ್ಚಿ ಲೋ ಫ್ಲೇಮ್ನೊಳಗೆ ಚಲೋ ಹೊತ್ನಂಗೆ ಇದನ್ನು ಸ್ವಲ್ಪ ಹೊಂಬಣ್ಣ ಬರ್ಲರೆ, ಕಲರ್ ಚೇಂಜ್ ಆಗಲಿ ರೀ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ರೀ, ಅಲ್ಲಿವರೆಗೆ ನಾವು ಫ್ಲೇಮ್ ಲೋನೊಳಗೆ ಹುರ್ಕೊಳ್ಳೋಣ್ರಿ. ಇದು ಹುರ್ಕೊಳಕ್ಕೆ ನೋಡ್ರಿ ಒಂದು 4ರಿಂದ 5 ನಿಮಿಷ ತಗೋತತ್ರ. ಇದು ಫ್ಲೇಮ್ ಲೋನ್ಯಾಗ ಹುರ್ಕೊರಿ, ಹೈ ಫ್ಲೇಮ್ನೊಳಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹೈ ಫ್ಲೇಮ್ನೊಳಗೆ ಇಟ್ರೆ ಸೀದೋಗುತ್ರೆ, ಟೇಸ್ಟು ಚೆನ್ನಾಗಿರಲ್ರಿ ಸೀದ್ ಹೊತ್ತಂದ್ರೆ. ಹಾಗಾಗಿ ಇದು ನೋಡ್ರಿ, ನಮ್ಮ ಈ ಚಪಾತಿ ಮತ್ತು ಕೊಬ್ಬರಿ ಘಮ ವಾಸನೆ ಬರ್ಬೇಕ್ರಿ. ಇದಕ್ಕೆ ನೋಡ್ರಿ ತುಪ್ಪ ಅದು ಏನು ಹಾಕಕತ್ತಿಲ್ರಿ ನಾನು. ಆಲ್ರೆಡಿ ನನ್ನ ಚಪಾತಿ ಒಳಗೆ ಜಿಡ್ಡಿನ ಅಂಶ ಐತ್ರೆ, ಆಗ ನಮ್ಮ ಕೊಬ್ಬರಿ ಒಳಗೆ ಕೂಡ ಎಣ್ಣೆ ಅಂಶ ಭಾಳ ಐತ್ರಿ. ನಾನು ನಿಮಗೆ ತೋರಿಸಿದ್ದೀನಿ ರೀ ಕೈಯಾಗಿ ಹಿಡ್ಕೊಂಡು, ಅಷ್ಟು ಕೊಬ್ಬರಿ ಒಳಗೆ ಭಾಳ ಎಣ್ಣೆ ಐತ್ರಿ.
ಹಾಗಾಗಿ ನಾನು ತುಪ್ಪ ಹಾಕಿಲ್ರಿ. ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಅದ್ರೊಳಗೆ ಕೊಬ್ಬರಿ ಅಂಶದೊಳಗೆ ಇಲ್ಲ ನಿಮ್ಮ ಚಪಾತಿ ಡ್ರೈ ಇತ್ತು, ನೀವು ತುಪ್ಪ ಹಾಕಿ ಚಪಾತಿಗೆ ಎಣ್ಣೆ ಏನೂ ಹಾಕಿದ್ದಿಲ್ಲ ಅಂದ್ರೆ 1 ಸ್ಪೂನ್ 2 ಸ್ಪೂನ್ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬಹುದ್ರಿ. ಈ ಚಲೋತ್ನ್ಯಾಂಗ ಹೊಂಬಣ್ಣ ಬರುವಂಗೆ ಘಮ ವಾಸನೆ ಬರುವಂಗೆ ಫ್ರೈ ಮಾಡಿಕೊಂಡು ಒಂದು ತಟ್ಟಿಗೆ ತೆಗ್ದೀನಿ. ಈಗ ಅದ ಪಾತ್ರೆ ಒಳಗೆ ನೋಡ್ರಿ ಅರ್ಧ ಚಮಚದಷ್ಟು ತುಪ್ಪ ಹಾಕೊಂಡಿನ್ರಿ. ನಾನು ಜಾಸ್ತಿ ಹಾಕ್ಕೊಂಡಿನ್ರಿ. 2 ಕಪ್ ಸಕ್ಕರೆ ಹಾಕ್ಕೊಂಡು ಇದನ್ನು ಫ್ಲೇಮ್ ಲೋನೊಳಗೆ ಇದನ್ನು ಕರಗಿಸ್ಬೇಕ್ರಿ. ನೀರು ಹಾಕೋಬಾರ್ದ್ರೆ ಮತ್ತು ಹಂಗನ ಕರಗ್ಲಿರಿ ಇದು. ಈಗ ನೋಡ್ರಿ ಇಷ್ಟು ಕರಗಿದ್ರೆ ಸಾಕ್ರಿ ನಮಗೆ. ಇಷ್ಟಿನ ಪೂರ್ತಿನ ಸಕ್ರೆ ಕರಗಿಲ್ರಿ. ಇನ್ನು ನಮ್ಮ ಸ್ವಲ್ಪ ಸಕ್ರೆ ಐತಿ, ಮುದ್ದೆ ಮಾತ್ರ ಆಗೈತ್ರಿ. ಇಷ್ಟಾದ್ರೆ ಸಾಕ್ರಿ ನಮಗೆ. ಈಗ ನೋಡ್ರಿ ಇದನ್ನು ಜಾಸ್ತಿ ನಾವು ಕಲರ್ ಡಾರ್ಕ್ ಮಾಡ್ಕೊಂಡ್ವಿ, ನೀರು ಮಾಡ್ಕೊಂಡ್ವಿ, ಬ್ರೌನ್ ಆಯಿತು ಅಂದ್ರೆ ಟೇಸ್ಟ್ ಚೇಂಜ್ ಆಗತ್ರ. ಹಾಗಾಗಿ ಇಷ್ಟ ಕಲರ್ ಆದ್ರೆ ಸಾಕ್ರಿ ನಮಗೆ. ಇದು ಆ್ಯಕ್ಚುಲಾಗಿ ಬೆಲ್ಲದ ಕಲರ್ ಬಂದೈತ್ರಿ ನಮ್ದು ಸಕ್ರೆ. ಈ ಗ್ಯಾಸ್ ಆಫ್ ಮಾಡಿಕೊಂಡು ಅದ್ರೊಳಗೆ ನೋಡ್ರಿ ಅರ್ಧ ಲೀಟ್ರಷ್ಟು ನಾ ಇಲ್ಲೇ ಹಾಲು ಹಾಕೊಳಕತ್ತೀನ್ರ. ಆದಷ್ಟು ಸ್ವಲ್ಪ ಗಟ್ಟಿಗಿರೋ ಹಾಲು ಹಾಕೊಂಡ್ರೆ ನೀವು ಭಾಳ ಒಳ್ಳೇದ್ರಿ. ನೋಡ್ರಿ ನಮ್ದು ಇವಾಗ ಸಕ್ರೆ ಕೂಡ ಮೆಲ್ಟ್ ಆಗೈತೆ ಹೋದಿಲ್ರಿ ಪೂರ್ತಿ. ಅದ್ರೊಳಗೆ ಅರ್ಧ ಲೀಟ್ರ್ ಹಾಲನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡು ಹಾಕೊಳತ್ತೇನ್ರಿ. ನಿಮ್ಮ ಹತ್ರ ಕಾಸಿದ ಹಾಲು ಇತ್ತಂದ್ರೂ ಹಾಕೋರೆ ಏನು ತೊಂದರೆ ಇಲ್ಲ. ನಾನಿಲ್ಲಿ ಕಾಸಿಲ್ರಿ, ಯಾಕಂದ್ರೆ ಇದ್ರೊಳಗೆ ನಾವು ಕುದಿಸ್ತೀವಲ್ರಿ ಡೈರೆಕ್ಟಾಗಿ. ಹಂಗಾಗಿ ಅದು ಮತ್ತೆ ಯಾಕೆ ಡಬಲ್ ಕೆಲಸ ಅಂದ್ಕೊಂಡು ನಾನು ಡೈರೆಕ್ಟಾಗಿ ಪ್ಯಾಕೆಟ್ ಕಟ್ ಮಾಡಿ ಇದ್ರೊಳಗೆ ಹಾಕೊಳಕತ್ತೀನಿ ರೀ. ಹಾಕೊಂಡು ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಹಾಕೊಂಡಿನ್ರಿ ನಾನು. ಇಲ್ಲಂದ್ರೆ ಕೈಗೆ ಸಿಡಿದು ಬಿಡ್ತೈತ್ರಿ, ಕೈಗೆ ಮಕ್ಕಕ್ಕೆ ಎಲ್ಲ ಕಡೆ ಸಿಡಿದು ಬಿಡ್ತೈತ್ರಿ. ಅದು ಕುದೀತಿರ್ತೈತಲ್ರಿ, ನಮ್ಮ ಪಾಕ ಆದಂಗೆ ಆಗಿರ್ತೈತ್ರಿ. ಅದು ಅದ್ರೊಳಗೆ ಡೈರೆಕ್ಟಾಗಿ ತಣ್ಣ ನಾಲ್ ಬಿತ್ತು ಅಂದ್ರೆ ಸಿಡಿದು ಬಿಡ್ತೈತ್ರಿ. ಹಾಗಾಗಿ ಗ್ಯಾಸ್ ಆಫ್ ಮಾಡ್ಕೊಂಡು ನೀವು ಹಾಲನ್ನು ಹಾಕೊಳ್ರಿ, ಅವಾಗ ಏನೂ ಆಗಂಗಿಲ್ರಿ. ಈಗ ಮತ್ತೆ ಗ್ಯಾಸ್ ಹಚ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನ್ರಿ. ನಮ್ಮ ಸಕ್ರೆ ಹಾಲೊಳಗೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗ್ಬೇಕ್ರಿ. ನೋಡ್ರಿ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿ ನಮ್ಮ ಕ್ವಾಂಟಿಟಿ ಕೂಡ ಕಡಿಮೆ ಆಗೈತ್ರಿ. ಇದೊಂದು 4 ರಿಂದ 5 ನಿಮಿಷ ಚಲೋತ್ನಂಗೆ ನಾನು ಕುದಿಸ್ಕೊಂಡೀನಿ. ಇದನ್ನು ನೀವು ಬೇಕಂದ್ರೆ ಹೈ ಫ್ಲೇಮ್ನಲ್ಲೂ ಕೂಡ ನೀವು ಕುದಿಸ್ಕೋಬೋದ್ರಿ. ಈಗ ನೋಡ್ರಿ ಇಷ್ಟು ಅರ್ಧ ಕ್ವಾಂಟಿಟಿ ಕಡಿಮೆ ಆಗಿ ಗಟ್ಟಿ ಆದಾಗ ನೋಡ್ರಿ ನಾ ಇಲ್ಲೇ 1 ಮುಚ್ಚಳಷ್ಟು ವೆನಿಗರ್ ಹಾಕೊಳಕತ್ತೀನ್ರಿ. ನೀವು ಲಿಂಬೆ ಹಣ್ಣಿನ ರಸ ಕೂಡ ಹಾಕೋಬಹುದ್ರಿ. ಲಿಂಬೆ ಹಣ್ಣಿನ ರಸ ಹಾಕೊಂಡ್ರೆ 2 ಸಾರಿ 1 ಸ್ಪೂನಷ್ಟು ಹಾಕೋರಿ. ಈಗ ನಾ 1 ಬೂಚಷ್ಟು ವೆನಿಗರ್ ಹಾಕೊಂಡಿನ್ರೆ ಪರ್ಫೆಕ್ಟಾಗಿ ನಂದು ನೋಡ್ರಿ ಹಾಲು ಅನ್ನೋದೆಲ್ಲ ಮೊಸರು ಆಯ್ತು ರೀ. ಇಷ್ಟು ಸಾಕ್ರಿ. ನಿಮ್ದು ಹಿಂಗಾಗಿಲ್ಲ ಅಂದ್ರೆ ಇನ್ನೊಂದು ಬೂಚಿನಷ್ಟು ವೆನಿಗರ್ ಹಾಕೋರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗೈತೆ ನೋಡ್ರಿ. ಇದು ತಣ್ಣಗಾಗ್ಬೇಕ್ರೆ ಮತ್ತು ನಾವು ಮಾಡ್ಕೊಂಡಿದ್ದಂಥ ಈ ಪೌಡ್ರ್ ಐತಲ್ರಿ ನಮ್ಮ ಚಪಾತಿ ಕೊಬ್ಬರಿ ಪೌಡ್ರು ಕಂಪ್ಲೀಟಾಗಿ ತಣ್ಣಗಾಗ್ಬೇಕ್ರಿ. ಬಿಸಿ ಎಷ್ಟು ಇರಬಾರ್ದ್ರಿ ಅದು. ಈಗ ಅದನ್ನೆಲ್ಲಾನು ಇದ್ರೊಳಗೆ ಹಾಕ್ಕೊಂಡೇನ್ರಿ. ಹಾಲಿನೊಳಗೆ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಫ್ಲೇಮು ಲೋನಲ್ಲೇ ಇರಲಿ ರೀ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಲೋತ್ನಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ನಮ್ಮ ತಳ ಬಿಡ್ಬೇಕ್ರಿ. ಇದು ನೋಡ್ರಿ ಈಗ ಚಲೋತ್ನಾಗ ನಮ್ಗೆ ಗಟ್ಟಿಗೆ ಹಾಕೊಂತ ಬಂದ್ರೆ ಇವಾಗ ತಳ ಬಿಡಾಕತ್ತೈತ್ರಿ. ಈ ಟೈಮ್ನೊಳಗೆ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿನ್ರಿ ನಾನು. ಆಗ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿನ್ರಿ. ಏಲಕ್ಕಿ ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ. ನೀವೇನ ಎಸೆನ್ಸ್ ಏನನ ಯೂಸ್ ಮಾಡ್ತಿದ್ರಿ, ವೆನಿಲಾ ಎಸೆನ್ಸು ಪೈನಾಪಲ್ ಎಸೆನ್ಸು ಯಾವುದನ್ನ ಎಸೆನ್ಸ್ ಯೂಸ್ ಮಾಡ್ತಿದ್ರ ಏಲಕ್ಕಿ ಹಾಕೋದು ಬಿಡ್ರಿ. ನಾ ಯಾವುದು ಎಸೆನ್ಸ್ ಯೂಸ್ ಮಾಡ್ತಾ ಇಲ್ರ, ಹಾಗಾಗಿ ನಾ ಏಲಕ್ಕಿಯನ್ನು ಸೇರ್ಸಿನ್ರಿ. ನಮಗೆ ಆರೋಗ್ಯಕ್ಕೆ ಏಲಕ್ಕಿನ ಭಾಳ ಒಳ್ಳೇದ್ರೆ ಹಾಗಾಗಿ ನಾ ಎಸೆನ್ಸ್ ಯೂಸ್ ಮಾಡಿಲ್ರಿ. ಈಗ ನಮ್ಮ ಚಲೋತ್ನಂಗೆ ತಳ ಬಿಡಾಕತ್ತೈತ್ರಿ. ಈಗ ನೋಡ್ರಿ ಬಿಟ್ಟತ್ ನೋಡ್ರಿ ನಮ್ಮ ತಳ ಎಲ್ಲ ಚಲೋತ್ನಾಗ ಮಿಕ್ಸ್ ಆಗೈತ್ರಿ. ಈಗ ಕಾಣಕತ್ತೈತದಿಲ್ರಿ ನಿಮಗೆ. ಈಗ ಇದನ್ನೊಂದ್ಸಲ ಕೈಯಿಂದ ಚೆಕ್ ಮಾಡಿಕೊಂಡು ನೋಡ್ಕೊಂಬಿಡ್ರಿ. ಹಿಂಗೆ ಸ್ವಲ್ಪ ಕೈಗೆ ಹಚ್ಕೊಂಡು ಹಿಂಗೆ ಗುಂಡಕ್ಕೆ ಮಾಡಿದ್ರೆ ಅದು ಗುಂಡಕ್ಕೆ ಆಗ್ಬೇಕ್ರೆ ಅಂದ್ರೆ ನಮಗೆ ಆರಿದ ಮೇಲೆ ಕೇಕ್ ಕಟ್ ಮಾಡೋಕೆ ಪರ್ಫೆಕ್ಟ್ ಆಗತ್ತೆ ರೀ. ಇನ್ನೊಂದ್ಸಲ ಹೇಳ್ತೀನಿ ರೀ, ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ತರಿ ಮಾಡ್ಕೊರಿ. ನಾನು ಸ್ವಲ್ಪ ನುಣ್ಣಗಾಗೈತೆ ರೀ. ಹಾಗಾಗಿ ನಮಗಿದು ಸ್ವಲ್ಪ ಇನ್ನೊಂದು ಸ್ವಲ್ಪ ತರಿ ಹಾಕೊಂಡ್ರೆ ನೋಡಕ್ಕೆ ಚಂದ ಅನಿಸ್ತದೆ ಅಷ್ಟೇ ರೀ. ಬಾಯಾಗ ರುಚಿ ಇರ್ತೈತೆ ರೀ, ಅದ್ರ ನೋಡಕ್ಕೆ ಮಾತ್ರ ಚಂದ ಅನಿಸ್ತದೆ ರೀ. ಈಗ ನೋಡ್ರಿ ನಮ್ಮದು ಎಲ್ಲ ಪರ್ಫೆಕ್ಟಾಗಿ ನೋಡ್ರಿ ಹೆಂಗೆ ಶೈನಿಂಗ್ ಬರಾಕ್ತೈತೆ ರೀ. ನೋಡ್ರಿ ಎಷ್ಟು ನಮ್ಮದು ತುಪ್ಪ ಎಲ್ಲ ಮ್ಯಾಲೆ ಹೆಂಗೆ ತೆಲಾಕತ್ತೈತೆ ರೀ. ಸೂಪರ್ ಆಗೈತೆ ರೀ. ಇವಾಗ ಪರ್ಫೆಕ್ಟ್ ಆಗೈತೆ ರೀ ಈಗ ಇದನ್ನು ನಾವು ಒಂದು ತುಪ್ಪ ಸವರಿದಂಥ ತಟ್ಟಿಗೆ ನಾ ಇಲ್ಲಿ ಹಾಕೊಳಕತ್ತೀನಿ ರೀ. ನಿಮ್ದೇನಾರ ಕೇಕ್ ಟಿನ್ ಇತ್ತು, ನಿಮ್ಮದು ಬ್ರೆಡ್ ಟಿನ್ ಇತ್ತು ಅಂದ್ರೆ ಅದ್ರಾಗ ಹಾಕೋಬೋದು ರೀ ನೀವು. ನಾನಿಲ್ಲೇ ತಟ್ಟಿ ಒಳಗೆ ಹಾಕೊಳಕತ್ತೀನಿ ರೀ. ನನ್ನ ಹತ್ರ ಕೇಕ್ ಟಿನ್ನು ಬ್ರೆಡ್ ಟಿನ್ನು ಯಾವುದೂ ಇಲ್ಲರಿ. ಈಗ ನೋಡ್ರಿ ನಾನಿಲ್ಲೇ ಆ ಬ್ರೆಡ್ ಟಿನ್ನಿನ ಮಾದರಿನ ನಾನಿಲ್ಲೇ ಸ್ಪೂನಿನಿಂದನ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಮ ಬ್ರೆಡ್ ಕೇಕ್ ಯಾವ ಥರ ಇರ್ತೈತೆ ರೀ ಅದೇ ಥರನ ನಾ ಇಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಾವು ತೊಗೊಂಡಿರುವುದು ಒಂದು
6 ಚಪಾತಿ ರೀ. ನಮ್ಮ ಕ್ವಾಂಟಿಟಿ ಎಷ್ಟು ಆಗೈತೆ ನೋಡ್ರಿ, ಸರಿಸುಮಾರಾಗಿ 2 kg ಅಷ್ಟು ಆಗೈತಿ ರೀ ನಮಗಿದು. ಆರಾಮಾಗಿ ನಾವು ಈಸಿಯಾಗಿ ಮಾಡ್ಕೋಬಹುದ್ರಿ. ಈಗ ನೋಡ್ರಿ ಇದು ಒಂದು ಸ್ವಲ್ಪ ತಣ್ಣಗಾಗಲ್ರಿ, ಬಿಸಿ ಐತ್ರೆ, ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾಗಲ್ರಿ. ತಣ್ಣಗಾದ್ಮೇಲೆ ನೋಡ್ರಿ ಇದನ್ನು ನಾನು ಕೈಯಿಂದ ನೋಡ್ರಿ ತೊಗೊಂಡ್ರೆ ಆರಾಮಾಗಿ ಈಸಿಯಾಗಿ ಬರ್ತೈತ್ರಿ. ಒಂದು ತಟ್ಟಿ ಡಬ್ಬ ಹಾಕ್ಕೊಂಡು ಅದ್ರ ಮೇಲೆ ಹಾಕೋರಿ ಇದನ್ನು, ಅಂದ್ರೆ ಕಟ್ ಮಾಡ್ಕೊಳಕ್ಕೆ ಈಸಿ ಆಗತ್ತಂತ್ರಿ, ಅಷ್ಟೇ, ಇನ್ನೇನಿಲ್ಲ. ನೀವು ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಟಿಶ್ಯೂ ಪೇಪರ್ನೆಲ್ಲ ಕಟ್ ಮಾಡ್ಕೋಬೋದ್ರಿ ನೀವು. ಈಗ ನೋಡ್ರಿ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಕಟ್ ಮಾಡ್ಕೊರಿ. ಕೇಕ್ ಅಂದ್ರೆ ಸ್ವಲ್ಪ ದಪ್ಪಗನೇ ಇರ್ಬೇಕ್ರಿ, ಹಾಗಾಗಿ ನಾನು ಸ್ವಲ್ಪ ದಪ್ಪ ದಪ್ಪ ಪೀಸನ್ನು ಮಾಡ್ಕೊಳಕತ್ತೀನಿ ರೀ. ಈಗ ನಮ್ಮ ಇವು ಒಂದು ಪೀಸ್ 80ರಿಂದ 90 ಗ್ರಾಮ್ ಬರ್ತಾವೆ ನೋಡ್ರಿ, ಅಷ್ಟು ದಪ್ಪ ಮಾಡ್ಕೊಂಡೀನಿ ರೀ ನಾನು. ನೋಡ್ರಿ ಎಲ್ಲ ನಾವು ಕಟ್ ಮಾಡ್ಕೊಂಡಾಯ್ತು. ವಾವ್, ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ಮಿಲ್ಕ್ ಕೇಕ್ ರೆಡಿ ಆಗಿಬಿಡ್ತೀರಿ ಭಾಳ ಕಡಿಮೆ ಸಮಯದೊಳಗೆ ರೀ. ನಾವು ಮಿಲ್ಕ್ ಕೇಕ್ ಮಾಡ್ಬೇಕಂದ್ರೆ ಭಾಳ ಟೈಮ್ ತೊಗೋತೈತ್ರಿ, ಇದು ಮಾಡೋಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ. ಹಿಂಗೆ ನೋಡ್ರಿ ನಮ್ದೆಲ್ಲ ರೆಡಿ ಆಯ್ತ್ರೆ. ನೋಡಿದ್ರಲ್ರಿ ಎಷ್ಟು ದಪ್ಪ ಆಗೈತಂತ, ಎಷ್ಟು ಈಸಿಯಾಗಿ ಬರ್ತೈತಿ ನೋಡ್ರಿ. ನೋಡ್ರಿ ಈಗ ಓಪನ್ ಮಾಡಿ ಕೂಡ ನಾ ತೋರಿಸ್ತೇನೆ. ವಾವ್, ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ, ಗೂಡಾಗಿ ಮರಳಾಗಿ ಬಾಯಾಗಿಟ್ರೆ ಬೆಣ್ಣೆ ಹಂಗೆ ಕರಿಗೆ ಹೋಗುತ್ರಿ. ಸಖತ್ತಾಗಿರ್ತೈತೆ ರೀ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲೇ ತಿಳಿಸೋದನ್ನು ಮರಿಬೇಡ್ರಿ. ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.